ರಾಮಾಯಣ ಕಾಲದಲ್ಲಿ ಆಂಜನೇಯ ಸ್ವಾಮಿ ಸಂಜೀವಿನಿ ಪರ್ವತನ ಹುಡುಕಬೇಕಾದ್ರೆ ಈ ಜಾಗದಲ್ಲಿ ಬಂದು ವಿಶ್ರಾಂತಿ ಮಾಡಿದರು ಅಂತ ಹೇಳ್ತಾರೆ. ಗಾಡಿ ಅಲ್ಲಿಂದ ಇಲ್ಲಿಗೆ ಬಂತು, ಇಲ್ಲಿ ನಿಂತ್ಕೊಬಿಟ್ಟೈತೆ, ಎಲ್ಲ ಕೆಳಗಿಳಿತಾ ಇದ್ದೀವಿ. ಎಲ್ಲಿದ್ರಿ ಇವರೆಲ್ಲ ಇಷ್ಟೊತ್ತು? ಯಾವುದೋ ಓಲ್ಡ್ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಒಂದು ಹೋಟೆಲ್ ರೂಮ್ ತಗೊಂಡಿದ್ದೆ. ಅವರು ನನಗೆ ದೊಡ್ಡ ಸ್ಕ್ಯಾಮೇ ಮಾಡಿದ್ರು. ಹಾಯ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಡೇಸ್ ಪ್ರಯಾಣ ಸೀರೀಸ್ ಡೇ 95ಗೆ ನಾನೀಗ ಹೋಸ್ಲಾ ಅನ್ನೋ ಒಂದು ಹಳ್ಳಿಯಲ್ಲಿದ್ದೀನಿ. ಹಿಂದಿನ ವಿಡಿಯೋದಲ್ಲಿ ನಾನು ಹತ್ತತ್ರ 26ರಿಂದ 28 ಕಿಲೋಮೀಟ್ರ್ ಟ್ರೆಕ್ ಮಾಡಿದ್ದೀನಿ. ಹರ್ಕಿದೂನ್ ಅಂತ ಹೇಳ್ತಾರೆ, ಸ್ವರ್ಗರೋಹಿಣಿ ಪರ್ವತ ನೋಡೋದಕ್ಕೆ. ಅದು ಒಬ್ಬನೇ. ಆ್ಯಕ್ಚುಲಿ ಇಲ್ಲಿ ತುಂಬ ಜನ ಹೇಳ್ತಾರೆ ಒಬ್ಬನೇ ಯಾರು ಟ್ರೆಕ್ ಮಾಡಲ್ಲ ಅಲ್ಲಿ. ಸೋಲು ಯಾಕಂತಂದರೆ ಫುಲ್ಲು ಹಿಮಾಲಯ ಕರಡಿ ಇರ್ತಾವೆಲ್ಲ, ಅಟ್ಯಾಕ್ ಮಾಡೋ ಚಾನ್ಸಸ್ ಇರ್ತವೆ ಅಂತ ಹೇಳಿದ್ರು. ಆದರೂ ಕೂಡ ನೆನ್ನೆ ಟ್ರೆಕ್ ಕಂಪ್ಲೀಟ್ ಮಾಡಿದ್ದೀನಿ. ಆ ವಿಡಿಯೋ ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಂಬನ್ನಿ. ಸ್ಟಿಲ್ ಈಗಲೂ ಕೂಡ ನನ್ನ ಬಲಗಾಲು ಫುಲ್ಲು ಪೇಯ್ನ್ ಆಗ್ತಾಯಿದೆ, ನಡೆಯೋದಕ್ಕೆ ಕಷ್ಟ ಆಗೋಗ್ಬಿಟ್ಟಿದೆ, ಹಂಗಾಗೋಗುತ್ತೆ. ಸೊ ನಾನೀಗ ಇಲ್ಲಿಂದ ಹೊರಡ್ತಾ ಇದ್ದೀನಿ. ಗೊತ್ತಿಲ್ಲ, ಇಲ್ಲಿಂದ ಸದ್ಯಕ್ಕೆ ಸಾಂಕ್ರಿಗೆ ಹೋಗ್ತೀನಿ. ಸಾಂಕ್ರಿಯಿಂದ ಶಿಮ್ಲಾಗೆ ಹೋಗೋಣ ಅಂತ ಪ್ಲಾನ್ ಐತೆ. ಸೊ ತುಂಬ ದೂರ ಐತೆ. ಇಲ್ಲಿ 100 ಕಿಲೋಮೀಟ್ರ್ ಒಂದು 6 ಅವರ್ ಆಗುತ್ತೆ ಜರ್ನಿ ಮಾಡೋದಕ್ಕೆ. ಸೊ ನೋಡಬೇಕು. ಈ ಲೈಟ್ ಹಾಕೋ ಡ್ಯಾನ್ಸ್ ಆಡ್ತಾಯಿತ್ತು ಅವಳಿಂದ. ಇದೇ ನಾನಿರೋ ಹೋಮ್ ಸ್ಟೇ ಮುಂದೆನೇ ದೊಡ್ಡ ದೊಡ್ಡ ಬೆಟ್ಟಗಳನ್ನ ನೋಡ್ಬೋದು. ಹಳ್ಳಿ ನೋಡಿ ಎಷ್ಟು ಚೆನ್ನಾಗಿದೆ. ಇದು ಹೋಸ್ಲಾ ಅನ್ನೋ ಒಂದು ಹಳ್ಳಿ. ಇದೇ ನನ್ನ ರೂಮು. ಎಷ್ಟು ದೊಡ್ಡದಿದೆ ನೋಡಿ. ಒಬ್ಬನಿಗೆ ಎಷ್ಟು ಚಾರ್ಜ್ ಮಾಡ್ತಾ ಗೊತ್ತಾ ಅವರು? 600 ರುಪೀಸ್. ಊಟ ಗೀಟ ಎಲ್ಲ ಇವ್ರದ್ದೆ. ಆ್ಯಕ್ಚುಲಿ ಇದು ಸೀಸನ್ ಅಲ್ಲ. ಸೀಸನಲ್ಲಿ ಬಂದರೆ 1000 ರೂಪಾಯಿ ಮೇಲೆ ಚಾರ್ಜ್ ಮಾಡ್ತಾರೆ ಒಬ್ಬರಿಗೆ. ಜಸ್ಟ್ ಏನಿಲ್ಲ, ಗಾಡಿ ಟ್ಯಾಕ್ಸಿ ಸ್ಟ್ಯಾಂಡ್ ಹತ್ರ ಹೋಗೋದಕ್ಕೇ. ಬಟ್ ನನ್ನ ಕಾಲು ಸಪೋರ್ಟ್ ಮಾಡ್ತಾಯಿಲ್ಲ. ಏನಾಯ್ತು ಗೊತ್ತಾ, ನೆನ್ನೆ 90% ಟ್ರೆಕ್ ಕಂಪ್ಲೀಟ್ ಮಾಡಿದೆ. ರಿಟರ್ನ್ ಬರ್ಬೇಕಾದ್ರೆ ಲಾಸ್ಟಲ್ಲಿ ಏನಾಯ್ತು ಗೊತ್ತಿಲ್ಲ, ಫುಲ್ ಪೇನ್ ಆಗೋಗಿದೆ. ನೋಡಿ ಊರಂಗೆ. ಏಯ್, ನನ್ನ ಹತ್ರನೇ ಬರ್ತಾವು. ಈಗ ನೋಡ್ತಾ ಇದ್ರಲ್ಲ, ಈ ಊರ ಮಧ್ಯದಲ್ಲಿ ಒಂದು ಟೆಂಪಲ್ ಐತೆ. ಇದನ್ನು ಶಿವ ಶಂಶೇರ್ ಟೆಂಪಲ್ ಅಂತ ಹೇಳ್ತಾರಂತೆ. ಸುತ್ತು ಬೆಟ್ಟಗಳು, ಅಲ್ಲಲ್ಲಿ ಸ್ವಲ್ಪ ಮನೆಗಳು, ಮಧ್ಯದಲ್ಲಿ ಈ ಟೆಂಪಲ್ಲು. ಇದೇ ನಮ್ಮ ಬೊಲೆರೋ ಕ್ಯಾಂಪರ್ ಗಾಡಿ. ಇಲ್ಲಿಂದ 100 ರೂಪಾಯಿ ಕೊಟ್ಟರೆ ತಗೊಂಡೋಗಿ ಸೀದಾ ಒಂದು ಊರು ಬರುತ್ತೆ ಅಲ್ಲಿ, ಗಂಗೋರ್ ಅಂತ ಹೇಳ್ಬಿಟ್ಟು ಅಲ್ಲಿ ಇಳಿಸ್ತಾರೆ. ಅಲ್ಲಿಂದ 200 ರೂಪಾಯಿ ಕೊಟ್ಟರೆ ತಗೊಂಡೋಗಿ ಸಾಂಕ್ರಲ್ಲಿ ಇಳಿಸ್ತಾರೆ. ಸದ್ಯಕ್ಕೆ ನನ್ನೊಂದು ಬ್ಯಾಗ್ ಐತೆ, ಇಲ್ಲಿ ಯಾರೋ ಒಂದು ಬ್ಯಾಗ್ ಇಟ್ಟಿದ್ದಾರೆ. ಮೇ ಬಿ ಇದು ಫುಲ್ ಆಗೋವರೆಗೂ ಹೋಗಲ್ಲ ಅನ್ಕೊತೀನಿ. ಓಕೆ ಗೈಸ್, ಫೈನಲಿ ನಮ್ಮ ಗಾಡಿ ಇಲ್ಲಿಂದ ಬಿಡ್ತೈತೆ. ಎಲ್ಲಿ ಕುಂತಿದ್ದೀನಿ ನೋಡಿ ನಾನು. ಇಲ್ಲಿ ಸೀಟು ಫುಲ್ಲಾಗೋಯ್ತು. ಸೊ ಈಗ ಇಲ್ಲಿಂದ 3 ಕಿಲೋಮೀಟ್ರ್ ಐತೆ ಗಂಗೋರ್ ಅನ್ನೋ ಒಂದು ಊರು. ನಡ್ಕೊಂಡು ಹೋಗೋಣ ಅಂತಂದರೆ ಆಗಲ್ಲ, ಫುಲ್ ಕಾಲು ನೋವಿರೋ ಕಾರಣದಿಂದ ಇಳಿಬೇಕು ಹತ್ತಬೇಕು. ಎಲ್ಲಿದ್ರಿ ಇವರೆಲ್ಲ ಇಷ್ಟೊತ್ತು? ಇಷ್ಟೊತ್ತು ಧೂಳಲ್ಲೇ ಅಡ್ವೆಂಚರ್ ಮಾಡ್ಕೊಂಡು ಬಂದಿದ್ದಾಯಿತು. ಈಗ ಇನ್ನೂ ಒಂದು ಗಾಡಿ ಹತ್ತಬೇಕು. ನನ್ನ ಬ್ಯಾಗೆಲ್ಲ ಫುಲ್ಲು ಧೂಳಲ್ಲಿ ಸ್ನಾನ ಮಾಡಿಬಿಡ್ತು. ನನ್ನಿಂದ ವಾಟರ್ಫಾಲ್ ನೋಡಿ ಹೆಂಗೈತೆ.
ಕಾಲಿಡೋಕ್ಕಾಗ್ತಿಲ್ಲ ದೇವ್ರೆ. ಈ ಸೀರೀಸ್ ಲಾಸ್ಟ್ ಎಂಡಿಂಗಲ್ಲಿ ಹಿಂಗೆ ಆಗೋಯ್ತಲ್ಲ, ಬೇಜಾರಾಗ್ತೈತೆ. ಗಾಡಿ ಅಲ್ಲಿಂದ ಇಲ್ಲಿಗೆ ಬಂತು, ಇಲ್ಲಿ ನಿಂತ್ಕೊಬಿಟ್ಟೈತೆ, ಎಲ್ಲ ಕೆಳಗಿಳಿತಾ ಇದ್ದೀವಿ. ಈಗಲೇ ಹತ್ತಕ್ಕಾಗಲ್ಲ ಅಂದರೆ ನಮ್ಮ ಗಾಡಿಯಲ್ಲಿ ಸ್ಟಕ್ ಆಗ್ಬಿಡೋದ. ಈಗ ಅದು ಮೇಲ್ಗಡೆ ಹೊರಟೋಗೈತೆ, ಎಲ್ಲ ನಡ್ಕೊಂಡು ಹೋಗ್ತಾಯಿದ್ದೀವಿ. ಆ್ಯಕ್ಚುಲಿ ಈ ರೋಡುಗಳಲ್ಲಿ ತುಂಬ ಕಷ್ಟ, ಯಾಕಂತಂದರೆ ಮಳೆ ಬಂದಾಗ ತುಂಬ ಲ್ಯಾಂಡ್ ಸ್ಲೈಡ್ ಆಗ್ತಾ ಇರುತ್ತೆ. ಮತ್ತು ನೋಡಿ ಇಲ್ಲಿ ದೊಡ್ಡ ದೊಡ್ಡ ಕಲ್ಲೆಲ್ಲ ಹೆಂಗೆ ಬಿದ್ದೋಗಿದ್ದಾವೆ. ಫೈನಲಿ ವೆಲ್ಕಮ್ ಟು ಸಾಂಕ್ರಿ ವಿಲೇಜ್. ಇಲ್ಲಿ ನೋಡ್ತಿದ್ರಲ್ಲ, ಇಲ್ಲಿಂದ ಟ್ರೆಕ್ ಸ್ಟಾರ್ಟ್ ಆಗ್ತವೆ. ಅದು ರೂಯಿನ್ಸಾರ ಲೇಕು, ಜಮ್ದಾರ್ ಗ್ಲೇಷಿಯರು, ಸ್ವರ್ಗರೋಹಿಣಿ, ಇನ್ನು ಬೇರೆ ಬೇರೆ, ಮತ್ತು ಕೇದಾರ್ಕಂಠ ಟ್ರೆಕ್ ಕೂಡ ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ಈಗ 12 ಗಂಟೆಗೆ ಬಸ್ ಐತೆ ಇಲ್ಲಿಂದ ಮೋರಿಗೆ. ಯಾವುದೋ ಒಂದು ಬಸ್ ಸಿಕ್ಕೈತೆ ಇಲ್ಲಿಂದ ಮೋರಿಗೆ ಹೋಗೋದಕ್ಕೆ. ಇಲ್ಲಿಂದ ಮತ್ತೆ 3 ಅವರ್ ಜರ್ನಿ, ಆಲ್ಮೋಸ್ಟ್ ಫುಲ್ ಡೇ ಜರ್ನಿನೇ ಆಗೋಯ್ತು ಇವತ್ತು. ಮೇ ಬಿ ಶಿಮ್ಲಾಗೆ ರೀಚ್ ಆಗ್ತೀನೋ ಇಲ್ವಾ, ಮಧ್ಯದಲ್ಲಿ ಎಲ್ಲಾದರೂ ಸ್ಟೇ ಆಗ್ತಾನೋ ನನಗಂತೂ ಗೊತ್ತಿಲ್ಲ. ಬಟ್ ಬರಬೇಕಾದ್ರೆ ಮಾತ್ರ ರೋಡ್ ಹಂಗೆ ಹಿಂಗೆ ಸುತ್ತಾಕೊಂಡು ಬಂದಿದ್ದು, ಮತ್ತು ಫುಲ್ಲು ಧೂಳು. ನನ್ನ ಬ್ಯಾಗ್ ತೊಗೊಂಡೋಗಿ ಒಗಿಬೇಕು, ಫಸ್ಟ್ ತೊಗೊಂಡೋಗಿ. ಈಗ ನಾನು ಸ್ವಲ್ಪ ರೆಸ್ಟ್ ಆಗಬೇಕು. ಈ ಜಾಕೆಟ್ ಹಾಕೊಳ್ಳೋದ್ರಿಂದ ಸ್ವಲ್ಪ ಸೇವ್ ಆಗಿದ್ದೀನಿ ಅಷ್ಟೇ. ಹಾಯ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು 100 ಡೇಸ್ ಪ್ರಯಾಣ ಸೀರೀಸ್ ಡೇ 96ಗೆ. ರೈಟ್ ನಾವು ನಾನೀಗ ಶಿಮ್ಲಾದಲ್ಲಿದ್ದೀನಿ. ನೆನ್ನೆ ಫುಲ್ ಡೇ ಜರ್ನಿ ಮಾಡಿಕೊಂಡು ಶಿಮ್ಲಾಗೆ ರಾತ್ರಿ 10 ಗಂಟೆಗೆ ರೀಚ್ ಆದೆ. ಯಾವುದೋ ಓಲ್ಡ್ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಒಂದು ಹೋಟೆಲ್ ರೂಮ್ ತಗೊಂಡಿದ್ದೆ. ಅವರು ನನಗೆ ದೊಡ್ಡ ಸ್ಕ್ಯಾಮೇ ಮಾಡಿದ್ರು. ಸ್ಕ್ಯಾಮ್ ಅಂತಂದ್ರೆ ಹೆಂಗೆ ಗೊತ್ತಾ, 600 ರುಪೀಸ್ಗೆ ನಾನು 2 ದಿನಕ್ಕೆ ರೂಮ್ ತೊಗೊಂಡೆ. ಹೋಗ್ಬಿಟ್ಟು ರೂಮ್ ಚೆಕ್ ಇನ್ ಆಗಿ ಒಳಗಡೆ ಹೋಗ್ತೀನಿ, ಅಲ್ಲಿ ಹಾಟ್ ವಾಟರ್ ಬರ್ತಿಲ್ಲ, ನೀರು ಬರ್ತಿಲ್ಲ, ಹೋಗ್ಲಿ ಚಾರ್ಜಿಂಗ್ ಹಾಕೋಣ ಅಂದರೆ ಕರೆಂಟ್ ಇಲ್ಲ. ಹೋಗಿ ಕೇಳಿದ್ರೆ ನೀವು ಇನ್ನೊಂದು ರೂಮ್ ತಗೊಳ್ಳಿ, ಎಕ್ಸ್ಟ್ರಾ ಪೇ ಮಾಡಿ ಅಂತ ಹೇಳಿದ್ರು. ನಿಜವಾಗ್ಲೂ ವರಸ್ಟ್ ಎಕ್ಸ್ಪೀರಿಯನ್ಸು ಶಿಮ್ಲಾದಲ್ಲಿ. ಫಸ್ಟ್ ಡೇನೇ ನಾನು ನಿಮಗೆ ಆ ಹೋಟೆಲ್ಲು ನೇಮ್ ಎಲ್ಲ ಹಾಕ್ತೀನಿ ನೋಡಿ. ಸೊ ನೀವು ಯಾರಾದರೂ ಶಿಮ್ಲಾಗೆ ಬಂದರೆ ಕಮ್ಮಿ ಪ್ರೈಸಲ್ಲಿ ನಿಮಗೆ ರೂಮ್ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಯಾರಾದರೂ ಬಂದು ಅಪ್ರೋಚ್ ಆದರೆ ಸೊ ರೂಮ್ ತಗೊಳಕ್ಕೆ ಹೋಗ್ಬೇಡಿ, ಆನ್ಲೈನಲ್ಲೇ ಚೆಕ್ ಮಾಡಿ. ನಾನು ಆನ್ಲೈನಲ್ಲೇ ಬುಕ್ ಮಾಡ್ಕೊಂಡು ಹೋಗ್ತಿದ್ದೆ. ಬಟ್ ಏನಾಯಿತು ಅಂದರೆ ಆಫ್ಲೈನಲ್ಲೇ ಜಾಸ್ತಿ ಕಮ್ಮಿ ಪ್ರೈಸಸ್, ಅಂದರೆ ನಾವು ಬಾರ್ಗಿನ್ ಮಾಡ್ಬೋದು, ಡಿಪೆಂಡ್ ಅಪಾನ್ ನಮ್ಮ ಬಜೆಟ್ ತಗ್ಗಟ್ಟಾಗೆ ಅಂತ ನಾನು ಹೋದರೆ. ಸೊ ಅಲ್ಲಿ ಭಯಂಕರವಾದ ಸ್ಕ್ಯಾಮ್ ಆಯಿತು. ಅಲ್ಲಿಂದ ಮತ್ತೆ ಬೆಳಿಗ್ಗೆ ಎದ್ದು ಈಗ ಯಾವುದೋ ಒಂದು ಡೋರ್ಮೆಟ್ರಿಗೆ ಬಂದಿದ್ದೀನಿ. ಸೊ ಡೋರ್ಮೆಟ್ರಿ ಬೆಸ್ಟ್ ನಿಜವಾಗ್ಲೂ. ಯಾಕೆ ಅಂತಂದರೆ ಶಿಮ್ಲಾ ತುಂಬ ಎಕ್ಸ್ಪೆನ್ಸಿವ್ ಅನ್ಸ್ಬಿಡ್ತಪ್ಪ ನನಗೆ. ಈ ಡೋರ್ಮೆಟ್ರಿ ಏನು ಕಮ್ಮಿ ಅಲ್ಲ, ಇದು 500 ರುಪೀಸ್ ಚಾರ್ಜ್ ಮಾಡಿದ್ರು. ಸೊ ಏನು ಮಾಡೋಕ್ಕಾಗಲ್ಲ. ಇನ್ನು ಆಲ್ಮೋಸ್ಟ್ ಸೀರೀಸ್ ಎಂಡಿಂಗಲ್ಲಿ ಇನ್ನು ತಲೆ ಕೆಡ್ಸ್ಕೊಂಡಂಗೆ ಆದಷ್ಟು ಬೇಗ ಇದನ್ನ ಸಕ್ಸಸ್ಫುಲ್ಲಾಗಿ ಸೀರೀಸ್ನ ಮುಗಿಸೋಣ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿಗೂ ನಾನು ಆ ಹೋಟೆಲ್ ಮ್ಯಾನೇಜರ್ ಹತ್ರ ಹೋಗಿ ಕೇಳ್ತೀನಿ. ಮ್ಯಾನೇಜರೇ ಫುಲ್ಲು ಹೆಂಗೆ ಅಂತಂದರೆ ಅವ್ರಿಗೆ ಹೇಳ್ತಿದ್ದೀನಿ, ಸರ್ ಈಗ ಮೇನ್ ಬೇಸಿಕ್ ಏನು ಹೋಟೆಲ್ ಅಂತಂದರೆ ನೀರು ಬರಬೇಕು,
ಕರೆಂಟ್ ಇರಬೇಕು. ನಾನು ಪವರ್ ಬ್ಯಾಂಕಲ್ಲಿ ಚಾರ್ಜ್ ಇಲ್ಲ, ಫೋನಲ್ಲಿ ಚಾರ್ಜಿಂಗ್ ಇಲ್ಲ, ಅವ್ರ ಹತ್ರ ಎಷ್ಟು ವಾದ ಮಾಡಿದ್ರು ಕೂಡ ವೇಸ್ಟ್ ಅನಿಸ್ಬಿಡ್ತು. ಸೊ ಅದಕ್ಕೆ ಅಲ್ಲಿಂದ ಬಂದು ಈಗ ಯಾವುದೋ ಒಂದು ಡೋರ್ಮೆಟ್ರಿಲಿ ಸ್ಟೇ ಆಗಿದ್ದೀನಿ. ಫ್ರೆಶ್ ಆಗಿ ಈಗ ನಾನು ಜಾಕು ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ಸೊ ಟೈಮ್ ಬಂದ್ಬಿಟ್ಟು ಈಗ 1:30-2 ಗಂಟೆ ಆಗೈತೆ. ಸೊ ಬೆಳಗ್ಗೆನೂ ಸ್ವಲ್ಪ ಮೂಡ್ ಆಫ್ ಆಯಿತು, ಯಾಕೆಂತಂದರೆ ಟ್ರಾವೆಲಿಂಗಲ್ಲಿ ನಾವು ಅಂದ್ಕೊಂಡಂಗೆ ಅದು ನಡೆಯೋದೇ ಇಲ್ಲ, ಆಯಿತಾ. ಸೊ ಈಗ ಟೈಮ್ 2 ಗಂಟೆ ಆಗೈತೆ, ಹೋಗೋಣ ಜಾಕು ಟೆಂಪಲ್ಗೆ. ವಾವ್, ಇಲ್ಲಿಂದ ವ್ಯೂ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ನೋಡಿ. ಈಗ ಜಾಕು ಟೆಂಪಲ್ಗೆ ಹೋಗಬೇಕು ಅಂತಂದರೆ ಇಲ್ಲಿಂದ ನಾನಿರೋ ಹಾಸ್ಟೆಲಿಂದ 1.5 ಕಿಲೋಮೀಟ್ರ್ ಐತೆ. ಸೊ ನಡ್ಕೊಂಡೇ ಹೋಗ್ತೀನಿ. ಇಲ್ಲಿ ಒಂದು ರೋಪ್ ವೇ ಕೂಡ ಆಪ್ಷನ್ ಐತೆ, ಬಟ್ ನಡ್ಕೊಂಡು ಹೋದ್ರೇ ಒಂಥರ ಮಜಾ. ರೋಪ್ ವೇಲಿ ಹೋಗೋದು ಜಸ್ಟ್ ಒಂದು 5 ಮಿನಿಟ್ಸಲ್ಲಿ ರೀಚ್ ಆಗಿಬಿಡ್ತೀವಿ. ಬಟ್ ಟ್ರೆಕ್ ಮಾಡ್ಕೊಂಡು ಹೋದ್ರೆ, ಟ್ರೆಕ್ ಅಂತಂದರೆ ಜಸ್ಟ್ ರೋಡ್ ಇರುತ್ತೆ, ಆರಾಮಾಗಿ ಹೋಗೋದು. ನನ್ನಿಂದ ನೋಡ್ತಾ ಇರಲ್ಲ, ಇದೇ ಥರನೇ ದಾರಿ ಇರುತ್ತೆ. ಇಲ್ಲಿ ಹೈಲೈಟ್ ಏನು ಗೊತ್ತಾ, ಬೆಳಿಗ್ಗೆ ಬರಬೇಕಾದ್ರೆ ನಾನು ಕೆಳಗಡೆಯಿಂದ ಸ್ವಲ್ಪ ಮೇಲ್ಗಡೆ ಬರಬೇಕಾದ್ರೆ ಲಿಫ್ಟ್ಗೆ 20 ರೂಪಾಯಿ ಟಿಕೆಟ್ ಕೊಟ್ಟು ಮೇಲ್ಗಡೆ ಬರ್ತಾಯಿದ್ದಾರೆ ಜನ. ಲಿಫ್ಟ್ಗೆ ಫಾರ್ ದ ಫಸ್ಟ್ ಟೈಮು ಲಿಫ್ಟ್ನ ನಾನು ದುಡ್ಡು ಕೊಟ್ಟು ಮೇಲ್ಗಡೆ ಬಂದಿದ್ದಾಯಿತು. ಸೊ ಜಸ್ಟ್ ಒಂದು 2 ಫ್ಲೋರ್ಗೆ ಅಷ್ಟೇ. ಮತ್ತು ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿಗೆ ಹೋಗ್ಬೇಕು, ಆಂಜನೇಯ ಸ್ವಾಮಿ ಹತ್ರ. ಈ ಚಿಕ್ಕ ಚಿಕ್ಕ ದಾರಿಯಲ್ಲಿ ನಡ್ಕೊಂಡು 1.5 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು. ಕೊನೆಗೂ ನಾನು ಬಂದಿದ್ದೀನಿ ಶಿಮ್ಲಾದಲ್ಲಿ 108 ಅಡಿ ಎತ್ತರದ ಶ್ರೀ ಆಂಜನೇಯ ಸ್ವಾಮಿ ಸ್ಟ್ಯಾಚ್ಯೂ ಹತ್ರ. ಆಂಜನೇಯ ಸ್ವಾಮಿ ಸಂಜೀವಿನಿ ಪರ್ವತನ ಹುಡುಕ್ಬೇಕಾದ್ರೆ ಅವರು ಈ ಜಾಗದಲ್ಲಿ ಬಂದು ವಿಶ್ರಾಂತಿ ಮಾಡಿದ್ರು ಅಂತ ಹೇಳ್ತಾರೆ. ಇದನ್ನು ಜಾಕು ಟೆಂಪಲ್ ಅಂತಲೂ ಹೇಳ್ತಾರೆ. ಶಿಮ್ಲಾದಲ್ಲಿ ಇನ್ನೊಂದು ಫೇಮಸ್ ಜಾಗ ಐತೆ, ಅದೇ ರಿಡ್ಜ್ ಅಂತ ಹೇಳ್ತಾರೆ. ಈ ಜಾಗದಲ್ಲಿ ನನಗೆ ನೋಡೋದಕ್ಕೇನು ಕಾಣಿಸ್ಲಿಲ್ಲ, ಬಟ್ ಎಲ್ಲಿಂದ ಎಲ್ಲಿಗೆ ನೋಡಿದ್ರು ಕೂಡ ಫುಲ್ಲಾಗಿ ಜನ ಮಾತ್ರ ಕಾಣಿಸ್ತಾ ಇದ್ದಾರೆ. ಡೇ 97 ಏನು ಮಾಡಿದೆ ಅಂದರೆ, ಶಿಮ್ಲಾದಲ್ಲಿ ಎಲ್ಲೂ ಹೋಗಲಿಲ್ಲ. ಜಸ್ಟ್ ಡೋರ್ಮೆಟ್ರಿಲಿ ನನ್ನ ಬಟ್ಟೆ ಎಲ್ಲ ಹೋಗ್ಬಿಟ್ಟು ಎಡಿಟಿಂಗ್ ಎಲ್ಲ ಮುಗಿಸ್ಕೊಂಡು ಚೆನ್ನಾಗಿ ರೆಸ್ಟ್ ಮಾಡಿ. ಯಾಕೆ ರೆಸ್ಟ್ ಮಾಡಿದೆ ಅಂದರೆ, ಈಗ ನಾನು ಹೋಗ್ತಾ ಇರೋ ಜಾಗ ನನ್ನ ಡ್ರೀಮ್ ಡೆಸ್ಟಿನೇಷನ್ನು. ತುಂಬ ಭಯಂಕರವಾದ ಟ್ರೆಕ್ಕಿಂಗ್ ಇರುತ್ತೆ. ಸೊ ಅದಕ್ಕೋಸ್ಕರ ರೆಸ್ಟ್ ಮಾಡಿ ಈಗ ನಾನು ಬಸ್ ಸ್ಟಾಪಿಗೆ ಬಂದಿದ್ದೀನಿ. ಸೊ ಇದೆ ಬಸ್ ಸ್ಟ್ಯಾಂಡು. ಇಲ್ಲಿಂದ ಬಸ್ ಇದೆ ಡೈರೆಕ್ಟಾಗಿ ತಪ್ರಿಗೆ. ಓಕೆ, ಟೈಮ್ ಬಂದ್ಬಿಟ್ಟು ಈಗ 9:30 ಆಗೈತೆ. ನಮ್ಮ ಬಸ್ಸು ಯಾವುದೋ ಒಂದು ಡಾಬಾ ಹತ್ರ ನಿಲ್ಲಿಸುತ್ತೆ ಊಟಕ್ಕೆ ಅಂತ. ಜಸ್ಟ್ ಈಗ ಓಡಾಡೋಣ ಅಂತ ಈ ಕಡೆ ಬಂದೆ. ಕುತ್ಕೊಂಡು ಕಾಲೆಲ್ಲ ನೋಯ್ತಾ ಇದ್ದಾವೆ. ಸೊ ಈಗ ನಾನು ಕವರ್ ಮಾಡ್ತಾ ಇರೋ ಡಿಸ್ಟೆನ್ಸ್ ಬಂದ್ಬಿಟ್ಟು ಟೋಟಲಾಗಿ ಶಿಮ್ಲಾಯಿಂದ ತಪ್ರಿ ಅನ್ನೋ ಒಂದು ಊರಿಗೆ 168 ಕಿಲೋಮೀಟ್ರ್. ಬೆಳಗ್ಗೆ 6 ಗಂಟೆಗೆ ಎತ್ತಿದ್ದು ನಾನು 4 ಗಂಟೆಗೆ ರೀಚ್ ಆಗ್ತೀನಿ. ಫುಲ್ ಡೇ ಜರ್ನಿ ಆಗೋಗ್ಬಿಡುತ್ತೆ. ಹೋಗ್ಬಿಟ್ಟು ಅಲ್ಲೊಂದು ಹೋಮ್ ಸ್ಟೇಲಿ ನಾನು ಸ್ಟೇ ಆಗಬೇಕು. ಸೊ ಇದು ಇವತ್ತಿನ ಪ್ಲಾನು. ಯಾಕಂತಂದರೆ ಫುಲ್ ಡೇ ಜರ್ನಿ ಆಗಿರೋದ್ರಿಂದ
ಇವತ್ತು ತುಂಬಾ ಬೇಜಾರಾಗ್ತಾಯಿದೆ. ಇವತ್ತು ನಾನು ಶಿಮ್ಲಾದಿಂದ ತಪ್ರಿಗೆ ಸಾಯಂಕಾಲ 6 ಗಂಟೆಗೆ ರೀಚ್ ಆದೆ. ಇಲ್ಲಿಂದ ನಾನು ಯುಲಾಕಾಂಡ ಅನ್ನೋ ಒಂದು ಟ್ರೆಕ್ಗೆ ಹೋಗಬೇಕಾಗಿತ್ತು. ಯುಲಾಕಾಂಡ ಅಂತ ಅಂದರೆ ಹಿಮಾಲಯಗಳ ಮೇಲೆ ಪ್ರಪಂಚದಲ್ಲಿ ಅತಿ ಎತ್ತರವಾದ ಒಂದು ಶ್ರೀಕೃಷ್ಣನ ದೇವಸ್ಥಾನ ಐತೆ. ಅದನ್ನು ಟ್ರೆಕ್ ಮಾಡಬೇಕು. ನನ್ನ 100 ಡೇಸ್ ಲಾಸ್ಟ್ ವೀಡಿಯೋನ ಅಲ್ಲಿ ವೀಡಿಯೋ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು. ಇಲ್ಲಿಂದ ಹೋದೆ ನಾನು ಬಸ್ಸಲ್ಲಿ ಸಾಯಂಕಾಲ. ಹೋದರೆ ಅವರಲ್ಲಿ ಹೇಳಿದ್ರು ಟ್ರೆಕ್ಕು ಈಗ ಕ್ಲೋಸ್ ಆಗೈತೆ ಅಂತ. ಏಪ್ರಿಲ್ 15ನೇ ತಾರೀಕು ಓಪನ್ ಆಗುತ್ತೆ ಅಂತ. ಸಖತ್ತೇ ಬೇಜಾರಾಗೋಯಿತು. ನನ್ನ ಡ್ರೀಮ್ ಡೆಸ್ಟಿನೇಷನ್ನು ಶ್ರೀಕೃಷ್ಣ ಪರಮಾತ್ಮನ ದೇವಸ್ಥಾನ ನೋಡಬೇಕು ಅಂತ ಅಷ್ಟು ಹೈಟಲ್ಲಿ. ಸೊ ಅದಾಗಲಿಲ್ಲ. ಈಗ ಮತ್ತೆ ತಪ್ಪರಿಗೆ ರಿಟರ್ನ್ ಬಂದ್ಬಿಟ್ಟು ಇಲ್ಲಿ ಅದೊಂದು ರೂಮ್ ತಗೊಂಡಿದ್ದೀನಿ. ಇಲ್ಲಿಂದ ಈಗ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗಲಿಲ್ಲ. ನಾನು ಈ ಜಾಗಕ್ಕೋಸ್ಕರ ಅಂತಲೇ ನಾನು ಶಿಮ್ಲಾದಿಂದ ಬಂದೆ. ಶಿಮ್ಲಾದಿಂದ ಅಲ್ಲ, ಹರ್ಕಿದುನ್ ಟ್ರೆಕ್ ಮಾಡ್ಕೊಂಡು ಅಲ್ಲಿಂದ ಬಂದಿದ್ದು. ಸೊ ಸಖತ್ ಬೇಜಾರಾಗೋಯ್ತು ನಿಜವಾಗ್ಲೂ. ಆ ಟ್ರೆಕ್ ಮಾತ್ರ ನನಗೆ ಡ್ರೀಮ್ ಡೆಸ್ಟಿನೇಷನ್ ಅಂತಲೇ ಹೇಳ್ತೀನಿ. ಅಷ್ಟು ಚೆನ್ನಾಗಿರುತ್ತೆ ಆ ಟೆಂಪಲ್ಲು. ಸದ್ಯಕ್ಕೆ ಏನು ಕ್ಲೋಸ್ ಆಗುತ್ತೆ ರೀಸನ್ ಅಂತ ಗೊತ್ತಿಲ್ಲ. ಸರಿ, ನಾನು ಅಲ್ಲಿ ಹೋಗ್ಬಿಟ್ಟು ಸ್ಟೇ ಆಗಿ ಆ ಊರನ್ನ ವಿಲೇಜನ್ನು ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ಬಿಟ್ಟು ಅಲ್ಲಿ ಹೋಮ್ ಸ್ಟೇ ಇತ್ತು. ಅದೋಗಿ ಕೇಳಿದ್ರೆ ಅವ್ರು ಹೇಳ್ತಿದ್ರು ಹೋಮ್ ಸ್ಟೇ ಕೂಡ ಕ್ಲೋಸು. ಸೊ ಆಪ್ಷನ್ನೇ ಇರಲಿಲ್ಲ ನನಗೆ. ಹೋಗಿದ್ದ ಬಸ್ಸಲ್ಲೇ ರಿಟರ್ನ್ ಬಂದು ಈಗ ಯಾವುದೋ ಒಂದು ಹೋಟೆಲ್ ರೂಮಲ್ಲಿ ಇದ್ದೀನಿ. ಈ ರೂಮಲ್ಲಿ ಯಾರೂ ಇಲ್ಲ. ಈ ಹೋಟೆಲಲ್ಲಿ ನಾನು ಒಬ್ಬನೇ ಇರೋದು. ಒಂಥರ ಹೊರಗಡೆ ಯಾವುದೋ ದೇವ್ದ ಬಂಗ್ಲೆ ಇದ್ದಂಗೆ ಐತೆ. ಇನ್ನು ಇಲ್ಲಿ ಎಲ್ಲ ಫುಲ್ ಎಕ್ಸ್ಪೆನ್ಸಿವ್ ಹೋಟೆಲ್ಸು. ಇದು ಬಂದ್ಬಿಟ್ಟು 400 ರುಪೀಸ್ಗೇನೋ ಕೊಟ್ಟರು. ರಿಕ್ವೆಸ್ಟ್ ಮಾಡ್ಕೊಂಡೆ ಸ್ವಲ್ಪ ಕಮ್ಮಿ ಮಾಡ್ಕೊಳಪ್ಪ ಅಣ್ಣ ಅಂತ ಹೇಳಿ. ನಿಜವಾಗ್ಲೂ ಈ ಸೀರೀಸಲ್ಲಿ ನಾನು ಯಾವುದೂ ಪ್ಲ್ಯಾನ್ ಮಾಡಲ್ಲ, ರ್ಯಾಂಡಮಾಗಿ ಹಂಗೆ ಹೊರಟೋಗ್ತೀನಿ. ಈಗ ಹಂಗೆ ಬಂದೇ ಇವತ್ತು ಹಿಂಗಾಗೋಯ್ತು. ಸೊ ಆಲ್ಮೋಸ್ಟ್ ಈ ವಿಡಿಯೋದಲ್ಲಿ ಒಂದು 3 ದಿನದಿಂದ ಕಂಟಿನ್ಯೂಸಾಗಿ ಟ್ರಾವೆಲಿಂಗ್ಗೆ ಫುಲ್ ಡೇ ಟ್ರಾವೆಲಿಂಗ್ ಇರುತ್ತೆ. ಅಂದರೆ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು. ಒಂಥರ ಫುಲ್ಲು ಡೇಂಜರಸ್ ರೋಡಲ್ಲಿ ಜರ್ನಿ ಮಾಡಿದ್ದು ಸಖತ್ತಾಗಿತ್ತು ಎಕ್ಸ್ಪೀರಿಯೆನ್ಸ್ ಮಾತ್ರ. ಸೊ ಇಲ್ಲಿಗೆ ಗೈಸ್ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಇನ್ನೇನು ಲಾಸ್ಟ್ ಸೀರೀಸ್ ಎಂಡಲ್ಲಿದ್ದೀನಿ. ಇನ್ನೊಂದು 2 ಡೇಸ್ ಐತೆ. ಸೊ ಈ ಸೀರೀಸ್ನ ಮುಗಿಸ್ಬಿಟ್ಟು ಇನ್ನು ನಾನು ಹೊರಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್.